35 ವರ್ಷಗಳಿಂದ ತಳ ಸಮುದಾಯಕ್ಕೆ ಮಾಡಿದ ಅನ್ಯಾಯವನ್ನು ಸರಿ ಮಾಡಿ ಏಪ್ರಿಲ್ 5ರ ಒಳಗೆ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಒಂದು ವೇಳೆ ಏಪ್ರಿಲ್ 5ರ ಒಳಗೆ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ನಂತರ ಆಗುವ ಯಾವುದೇ ಅನಾಹುತಗಳಿಗೂ ಸರ್ಕಾರ ಜವಾಬ್ದಾರಿ ಆಗಬೇಕಾಗುತ್ತದೆ ಎಂದು ಒಳ ಮೀಸಲಾತಿ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿಗೆ ಒಂದು ವಾರದ ಕಾಲಾವಕಾಶವನ್ನ ಕೇಳಿದ್ದು, ಈ ಕಾಲಾವಕಾಶ ನಮ್ಮ ಹೋರಾಟವನ್ನ ತಣ್ಣಗಾಗಿಸುವ ದುರುದ್ದೇಶ ಹೊಂದಿದೆಯಾ ಎಂಬ ಪ್ರಶ್ನೆ ನಮ್ಮಲ್ಲಿ ಹುಟ್ಟುಕೊಂಡಿದೆ. ಈ ಒಂದು ವಾರದ ಕಾಲಾವಕಾಶದ ನಂತರ ಅವರು ಜಾರಿ ಮಾಡ್ತಾರೆ ಎಂಬ ನಂಬಿಕೆ ನಮಗಿಲ್ಲ. ಆದ್ರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಕಟ್ಟಕಡೆಯ ದಿನಾಂಕವನ್ನ ನಿಗದಿ ಮಾಡಿದ್ದು ಏಪ್ರಿಲ್ 5ನೇ ತಾರೀಕು ಬಾಬಾ ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬದಂದು ಲಕ್ಷಾಂತರ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಅಲ್ಲಿ ಆಗುವ ಹಾನಿಗೆ ಸರ್ಕಾರ ಜವಾಬ್ದಾರಿ ಆಗ್ತದೆ. ಇದು ಆತ್ಮಹತ್ಯೆ ಅಲ್ಲ, ಆತ್ಮಾಹುತಿ ಆಗ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಮುಚ್ಚಿಟ್ಕೊಂಡು 35 ವರ್ಷ ಯಾಕೆ ನಮ್ಮ ಮೋಸ ಮಾಡ್ತೀರಿ? ಈಗ ಒಂದು ವಾರ ಅಂತ ಹೇಳಿದಿರಿ, ಹೋರಾಟ ತಣ್ಣಗಾಗ್ಬಿಡ್ಲಿ, ಆ ಒಂದು ವಾರನ 1 ವರ್ಷ ತಗೊಂಡೋಗ್ಬಿಡೋಣ, ಬ್ಯಾಕ್ಲಾಗ್ ಎಲ್ಲ ತುಂಬಿಬಿಡೋಣ, ಈ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಡೋಣ ಅನ್ನುವಂಥ ಉದ್ದೇಶ ನಿಮಗಿದೆಯಾ? ಈ ಪ್ರಶ್ನೆಗಳು ನಮ್ದಾಗಿತ್ತು. ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡಲಿಲ್ಲ ಮುಖ್ಯಮಂತ್ರಿಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ಸರ್ ಒಂದು ವಾರದ ನಂತರ ಮತ್ತೆ ಒಂದು ವಾರ ಈ ಚರ್ಚೆಗಳಿಗೆ ಸದನಕ್ಕೆ ಕ್ಯಾಬಿನೆಟ್ಗೆ ತಗೋತೀರಲ್ವಾ? ಇಟ್ಸ್ ಫೈನ್, ನಾವು ಕಾಯ್ತೀವಿ. ಕೊಟ್ಟ ಕಡೆಯ ದಿನಾಂಕವನ್ನು ನಿಮಗೆ ನಿಗದಿಪಡಿಸ್ತಾ ಇದ್ದೀವಿ. ಬಸವಣ್ಣನ ಕ್ರಾಂತಿಯ ನೆಲ ಬೀದರ್ನಿಂದ ಇಡೀ ಕರ್ನಾಟಕಕ್ಕೆ ನಾವು ಈ ಮೂಲಕ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ನನ್ನ ಒಡನಾಡಿಗಳು, ಹಿರಿಯರು, ಇವರೆಲ್ಲರ ಜೊತೆ ನಿನ್ನೆ ಚರ್ಚೆ ಮಾಡಿದ್ದೀವಿ. ಏಪ್ರಿಲ್ 5ನೇ ತಾರೀಕು ಬೆಂಗಳೂರು ಚಲೋ, ಇಡೀ ಕರ್ನಾಟಕಕ್ಕೆ ನಾವು ಈ ಸಂದೇಶವನ್ನ, ಈ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮರವರ ಜನ್ಮ ದಿನಾಚರಣೆ. ಅವತ್ತು ಸರ್ಕಾರ ವಿಧಾನಸೌಧದ ಹಿಂಭಾಗದಲ್ಲಿರುವಂತಹ ಬಾಬು ಜಗಜೀವನ್ ರಾಮರವರ ಪ್ರತಿಮೆಯ ಮುಂದೆ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ. ನಿಮಗೆ ನೈತಿಕತೆ ಇದ್ದರೆ, ನಿಮಗೆ ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಯೋಗ್ಯತೆ ಇದ್ದರೆ ಅಷ್ಟರ ಒಳಗಾಗಿ ನೀವು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು. ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳು ಮತ್ತು ಅಲೆಮಾರಿ ಸಮುದಾಯಗಳು, ಮುಖ್ಯವಾಗಿ ಮೀಸಲಾತಿಯ ಆ ವಾಸನೆಯನ್ನು ನೋಡದೇ ಇರುವಂತಹ ಸಮುದಾಯಗಳಿಗೆ ನೀವು ಈ ಅಧಿಕಾರವನ್ನು ನೀಡಬೇಕು, ಹಕ್ಕನ್ನು ನೀಡಬೇಕು, ಸಮಾನತೆ ನೀಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಜಗಜೀವನ ರಾಮ್ ಜಯಂತಿಯನ್ನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ ಅಂತ ಘೋಷಣೆ ಮಾಡ್ತೀವಿ. 5ನೇ ತಾರೀಕು ಒಳಗಡೆ ನೀವು ಘೋಷಣೆ ಮಾಡಿಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಬಹಳ ಬಹಳ ದೊಡ್ಡದಾದಂತಹ ಆಘಾತಗಳನ್ನು ನೀವು ಸರ್ಕಾರದವರು ಎದುರಿಸಬೇಕಾಗತ್ತೆ. ಆ ನಂತರ ಆಗುವಂತಹ ಯಾವುದೇ ರೀತಿಯ ನಮ್ಮ ಪ್ರಾಣ ಹಾನಿಗಳಿಗೆ ಸರ್ಕಾರವೇ ಜವಾಬ್ದಾರಿ ಆಗುತ್ತೆ. ಇದು ಆತ್ಮಹತ್ಯೆ ಅಲ್ಲ, ಆತ್ಮಾಹುತಿ.